ಕೇಶವನಗರ ರಾಜ್ಯದಲ್ಲಿ ಅರ್ಜುನ ಎಂಬ ಒಬ್ಬ ಬೇಟೆಗಾರನಿದ್ದನು. ಒಂದು ದಿನ ಅರ್ಜುನ ತುಂಬ ದಣಿದ ಮತ್ತು ನಿರಾಶ ಮುಖದೊಂದಿಗೆ ತನ್ನ ಬಿಲ್ಲು ಬಾಣ ಹಿಡಿದು ಕಾಡಿನ ಕಡೆಗೆ ಹೋಗುತ್ತಿದ್ದನು. ಅಷ್ಟರಲ್ಲಿ ಅವನ ನೆರೆಹೊರೆಯ ಗಂಗಾರಾಮ ಎದುರಿಗೆ ಬಂದನು. ಅಯ್ಯೋ ಅರ್ಜುನ, ನಿನ್ನ ಮುಖದಲ್ಲಿ ಇಷ್ಟು ನಿರಾಶೆ ಯಾಕೆ ಕಾಣಿಸುತ್ತಿದೆ ಅಣ್ಣ? ಏನ್ ಹೇಳಲಿ ಗಂಗಾರಾಮ್ಜಿ, 2 ದಿನಗಳಿಂದ ಕಾಡಿನಲ್ಲಿ ಬೇಟೆಗಾಗಿ ಅಲೆದಾಡುತ್ತಿದ್ದೇನೆ. ಒಂದು ಬೇಟೆಯೂ ಸಿಕ್ಕಿಲ್ಲ. ಚಿಂತಿಸ್ಬೇಡ ಅರ್ಜುನ, ಧೈರ್ಯ ಕಳೆದುಕೊಳ್ಳಬೇಡ. ನೀನು ಒಬ್ಬ ಬೇಟೆಗಾರ ಅಣ್ಣ. ಬೇಟೆಗಾರನ ಮುಖದಲ್ಲಿ ನಿರಾಶೆ ಇರಬಾರದು. ನನಗೆ ನಂಬಿಕೆ ಇದೆ, ಇವತ್ತು ನಿನಗೆ ಖಂಡಿತವಾಗಿ ಬೇಟೆ ಸಿಗುತ್ತದೆ. ಸಿಕ್ಕರೆ ಚೆನ್ನಾಗಿರುತ್ತದೆ ಗಂಗಾರಾಮ್ಜಿ. ನಿಮಗೆ ಗೊತ್ತೇ ಇದೆ ಬೇಟೆಗಾರ ಎಷ್ಟು ಸಂಪಾದಿಸುತ್ತಾನೆ ಮತ್ತು 2 ದಿನ ಬೇಟೆ ಸಿಗದಿದ್ದರೆ ಅವನ ಪರಿಸ್ಥಿತಿ ಹೇಗಾಗುತ್ತದೆ. ಇಷ್ಟು ಹೇಳಿ ಅರ್ಜುನ ಅಲ್ಲಿಂದ ಮುಂದೆ ಹೋಗುತ್ತಾನೆ. ಅರ್ಜುನ ಸಂಜೆವರೆಗೆ ಬೇಟೆಯ ಹುಡುಕಾಟದಲ್ಲಿ ಕಾಡಿನಲ್ಲಿ ಅಲೆದಾಡುತ್ತಾನೆ. ಆದರೆ ಅವನಿಗೆ ಯಾವ ಬೇಟೆಯೂ ಸಿಗುವುದಿಲ್ಲ. ಹೌದು ದೇವರೇ, ಇವತ್ತೂ ಒಂದು ಬೇಟೆಯೂ ಸಿಕ್ಕಿಲ್ಲ. ಈಗ ನಾನು ಏನು ಮಾಡಲಿ? ಅಕಸ್ಮಾತ್ ಅರ್ಜುನನಿಗೆ ಏನೋ ಬೀಳುವ ಶಬ್ದ ಕೇಳುತ್ತದೆ. ಅವನು ತಿರುಗಿ ನೋಡುತ್ತಾನೆ. ಒಂದು ಹಕ್ಕಿ ಕೆಳಗೆ ಸತ್ತಂತೆ ಬಿದ್ದಿರುತ್ತದೆ. ಅಯ್ಯೋ ಅಯ್ಯೋ, ನನ್ನಿಗಿಂತ ಮೊದಲು ಯಾವುದೋ ಕಾಡು ಪ್ರಾಣಿ ಇದನ್ನು ಕೊಂದಿರಬೇಕು ಅನಿಸುತ್ತದೆ. ಬಹುಶಃ ಇವತ್ತು ನಾನು ಖಾಲಿ ಹೊಟ್ಟೆಯಿಂದಲೇ ಹೋಗಬೇಕಾಗಿದೆ. ನಿರಾಶನಾಗಿ ಅರ್ಜುನ ಮನೆ ಕಡೆಗೆ ಹಿಂತಿರುಗಲು ಆರಂಭಿಸುತ್ತಾನೆ. ಹೋಗುತ್ತಾ ಇದ್ದಾಗ ಅವನ ಕಣ್ಣಿಗೆ ಒಂದು ಮರದ ಮೇಲೆ ಕುಳಿತಿದ್ದ ಪಾರಿವಾಳ ಕಾಣುತ್ತದೆ. ಏನು ಮಾಡಲಿ? ಇದಕ್ಕೆ ಬಾಣ ಹಾರಿಸಲು ಮನಸ್ಸಿಲ್ಲ. ಆದರೆ ಬೇರೆ ದಾರಿಯೇ ಇಲ್ಲ. ಒಂದು ಕೆಲಸ ಮಾಡುತ್ತೇನೆ, ಇದಕ್ಕೆ ಬಾಣ ಹಾರಿಸುತ್ತೇನೆ. ಮಾರುಕಟ್ಟೆಯಲ್ಲಿ ಏನಾದರೂ ಬೆಲೆ ಸಿಗಬಹುದು. ಅರ್ಜುನ ಚಾತುರ್ಯದಿಂದ ಬಾಣ ಹಾರಿಸುತ್ತಾನೆ. ಪಾರಿವಾಳ ಗಾಯಗೊಂಡು ಕೆಳಗೆ ಬೀಳುತ್ತದೆ. ಅರ್ಜುನ ಓಡುತ್ತಾ ಅದರ ಬಳಿಗೆ ಬರುತ್ತಾನೆ. ಅರ್ಜುನ ಅದನ್ನು ಎತ್ತಿಕೊಳ್ಳಲು ಹೋಗುತ್ತಿದ್ದಾಗ ಪಾರಿವಾಳ ಅಳುತ್ತಾ ಮಾತನಾಡುತ್ತದೆ. ಓ ಬೇಟೆಗಾರ, ನನ್ನನ್ನು ಕೊಲ್ಲಬೇಡ. ನಾನು ನಿನಗೆ ಏನು ತಪ್ಪು ಮಾಡಿದ್ದೇನೆ? ಅಯ್ಯೋ ಬಾಪ್ರೆ, ಮಾನವನ ಧ್ವನಿ. ಇದು ಖಂಡಿತ ಯಾವುದೋ ಮಾಯಾಪಾರಿವಾಳ. ವಾಹ್, ಇದಕ್ಕೆ ಮಾರುಕಟ್ಟೆಯಲ್ಲಿ ತುಂಬಾ ಒಳ್ಳೆಯ ಬೆಲೆ ಸಿಗುತ್ತದೆ. ನಾನು ಇದನ್ನು ಯಾವುದಾದರೂ ರಾಜನಿಗೆ ಉಡುಗೊರೆಯಾಗಿ ಕೊಟ್ರೆ ಅವನು ಮಾತನಾಡುವ ಪಾರಿವಾಳದ ಬದಲು ನನಗೆ ಬಹಳಷ್ಟು ಸಂಪತ್ತು ನೀಡಿ ಶ್ರೀಮಂತನನ್ನಾಗಿಸಬಹುದು. ಹೌದು. ಹೀಗೆ ಯೋಚಿಸಬೇಡ. ನೀನು ಹೊಡೆದ ಬಾಣದಿಂದ ನನಗೆ ತುಂಬಾ ನೋವಾಗಿದೆ. ಓ ಪಾರಿವಾಳ, ನಿನ್ನ ಕಣ್ಣೀರ್ ನೋಡಿ ನಾನು ಕರಗಿಬಿಡುತ್ತೇನೆ ಎಂದು ನೀನು ಅಂದುಕೊಂಡಿದ್ದರೆ ಅದು ನಿನ್ನ ತಪ್ಪು ಕಲ್ಪನೆ. ನಾನು ಒಬ್ಬ ಬೇಟೆಗಾರ ಮತ್ತು ನಿನ್ನನ್ನು ಮಾರುವುದು ನನ್ನ ಅನಿವಾರ್ಯತೆ. ಇದು ನನ್ನ ಹೊಟ್ಟೆಯ ಪ್ರಶ್ನೆ. ನನ್ನನ್ನು ಮಾರಿದರೆ ನಿನಗೆ ಹೆಚ್ಚುಂದರೆ ಕೆಲವು ನಾಣ್ಯಗಳಷ್ಟೇ ಸಿಗುತ್ತವೆ. ಆದರೆ ನನ್ನನ್ನು ಬಿಡಿಸಿ ಚಿಕಿತ್ಸೆ ಮಾಡಿದರೆ ನಾನು ನಿನ್ನ ಭಾಗ್ಯವನ್ನು ಬದಲಾಯಿಸುತ್ತೇನೆ. ನನ್ನ ಮೇಲೆ ನಂಬಿಕೆ ಇಡು. ಏನ್? ನೀನು ನನ್ನ ಭಾಗ್ಯವನ್ನು ಹೇಗೆ ಬದಲಿಸಬಹುದು? ನಾನು ನಿನ್ನ ಭಾಗ್ಯವನ್ನು ಬದಲಾಯಿಸಲಿಲ್ಲ ಅಂದ್ರೆ ನಂತರ ನೀನು ನನ್ನನ್ನು ರಾಜನಿಗೆ ಕೊಡು ಅಥವಾ ಮಾರುಕಟ್ಟೆಯಲ್ಲಿ ಮಾರಬಹುದು. ಇದಾದ ನಂತರ ಅರ್ಜುನ ಪಾರಿವಾಳವನ್ನು ಎತ್ತಿಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅರ್ಜುನ ದಿನ ರಾತ್ರಿ ಔಷಧಿ ಹಾಕಿ ಪಾರಿವಾಳದ ಗಾಯಗೊಂಡ ರೆಕ್ಕೆಗಳನ್ನು ಗುಣಪಡಿಸಲು ಪ್ರಯತ್ನಿಸುತ್ತಾನೆ. ಕೆಲವು ದಿನಗಳಲ್ಲಿ ಪಾರಿವಾಳ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತದೆ. ಅಯ್ಯೋ ವಾ ಪಾರಿವಾಳ, ನೋಡು, ನೀನು ಸಂಪೂರ್ಣವಾಗಿ ಗುಣಮುಖಳಾಗಿದ್ದೀಯಲ್ಲ. ಹೋಗು, ನೀನು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೋ. ನಾನು ಕಾಡಿಗೆ ಬೇಟೆಗೆ ಹೋಗುತ್ತೇನೆ. ಇಲ್ಲ ಬೇಟೆಗಾರ, ಇಂದಿನಿಂದ ನೀನು ಬೇಟೆಗೆ ಹೋಗಬಾರದು. ಆದರೆ ಪಾರಿವಾಳ, ನಾನು ಬೇಟೆ ಮಾಡದೇ ಇದ್ದರೆ ಮನೆಗೆ ಹಣ ಹೇಗೆ ಬರುತ್ತದೆ? ಹಣ ಇಲ್ಲದಿದ್ದರೆ ನಾನು ಏನು ತಿನ್ನಲಿ? ಹೊಟ್ಟೆಯ ಪ್ರಶ್ನೆ ಅಣ್ಣ. ನೀನು ಮರೆತೆಯಾ? ನಾನು ನಿನ್ನ ಭಾಗ್ಯವನ್ನು ಬದಲಾಯಿಸುತ್ತೇನೆ ಅಂತ ಹೇಳಿದ್ದೆ ಅಲ್ಲವಾ? ಹೌದು, ನನಗೆ ನೆನಪಿದೆ. ಹೇಳು, ನೀನು ನನ್ನ ಭಾಗ್ಯವನ್ನು ಹೇಗೆ ಬದಲಾಯಿಸುತ್ತೀಯಾ? ಮೊದಲು ಹೀಗೆ ಮಾಡು. ನೀನು ಮಾರುಕಟ್ಟೆಗೆ ಹೋಗಿ ಊನು ತಂದುಕೋ. ಏನ್? ಇದು ಏನು ಹುಚ್ಚು ಮಾತು? ಊನಿನಿಂದ ನನ್ನ ಭಾಗ್ಯ ಹೇಗೆ ಬದಲಾಗುತ್ತದೆ? ನಾನು ಹೇಳಿದ ಹಾಗೆ ಮಾಡು. ಹೆಚ್ಚು ಯೋಚಿಸಬೇಡ. ಅರ್ಜುನ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಹೋಗಿ
ಊನು ಖರೀದಿ ಮಾಡಿ ಮನೆಗೆ ತರುತ್ತಾನೆ. ಊನು ಇಟ್ಟು ಈಗ ನೀನು ಮಲಗಿ. ಇದು ಏನು ಮಾತು? ನೀನು ಊನು ಮಾತು? ನೀನು ಊನು ತಂದುಕೋ ಅಂದೆ, ನಾನು ತಂದೆ. ಈಗ ನೀನು ಮಲಗು ಅಂತ ಹೇಳುತ್ತಿದ್ದೀಯ. ನಿಜವಾಗಿಯೂ ನಿನ್ನ ಭಾಗ್ಯ ಬದಲಾಗಬೇಕು ಅಂದ್ರೆ ನಾನು ಹೇಳುವುದನ್ನೇ ಮಾಡು. ಅರ್ಜುನನ ಬಳಿ ಪಾರಿವಾಳದ ಮಾತನ್ನು ಕೇಳುವುದರ ಹೊರತು ಬೇರೆ ಯಾವುದೇ ದಾರಿ ಇರಲಿಲ್ಲ. ಅರ್ಜುನ ಮೌನವಾಗಿ ಮಲಗುತ್ತಾನೆ. ಸ್ವಲ್ಪ ಸಮಯದಲ್ಲಿ ಅವನು ಗಾಢ ನಿದ್ರೆಗೆ ಜಾರುತ್ತಾನೆ. ಮುಂದಿನ ಬೆಳಿಗ್ಗೆ ಅರ್ಜುನ ಎದ್ದಾಗ ಅವನ ಮುಂದೆ ಸುಂದರವಾಗಿ ನೇಯ್ದ ರಾಜಸಿಕ ವಸ್ತ್ರ ಇರುತ್ತದೆ. ಅಯ್ಯೋ ಬಾಪ್ರೇ, ಇಷ್ಟು ಸುಂದರ ಮತ್ತು ರಾಜಸಿಕ ಊನಿನ ಬಟ್ಟೆ ಯಾರ್ ಮಾಡಿದ್ರು? ಇದನ್ನು ರಾಜಮನೆತನದ ಹತ್ತಿರ ಇರುವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡು. ಅಲ್ಲಿ ಇದಕ್ಕೆ ಒಳ್ಳೆಯ ಬೆಲೆ ಸಿಗುತ್ತದೆ. ವಾಹ್ ವಾಹ್, ಇದು ತುಂಬಾ ರಾಜಸಿಕ ವಸ್ತ್ರದಂತೆ ಕಾಣುತ್ತಿದೆ. ಅರ್ಜುನ ಆ ವಸ್ತ್ರವನ್ನು ತೆಗೆದುಕೊಂಡು ಮಾರುಕಟ್ಟೆಯ ಕಡೆಗೆ ಹೋಗುತ್ತಾನೆ. ಮಾರುಕಟ್ಟೆಯಲ್ಲಿ ತುಂಬಾ ಜನರಿದ್ದರು. ಅರ್ಜುನ ಆ ಶಾಹಿ ವಸ್ತ್ರವನ್ನು ಮಾರಲು ಇಡುತ್ತಾನೆ. ಅಷ್ಟರಲ್ಲಿ ರಾಜಮನೆತನದ ಒಬ್ಬ ಸಚಿವ ಅಲ್ಲಿಗೆ ಬಂದು ಆ ವಸ್ತ್ರವನ್ನು ನೋಡಿ ಆಶ್ಚರ್ಯಪಡುತ್ತಾನೆ. ಈ ವಸ್ತ್ರ ತುಂಬಾ ಅದ್ಭುತವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ? ಹೌದು ಹೌದು, ನಾನೇ ಮಾಡಿದೆ. ಅರೆ ತಮ್ಮ, ನಾನು ಈ ರಾಜ್ಯದ ಮಂತ್ರಿ. ಹೇಳಲು ಯಾಕೆ ಇಷ್ಟು ಹಿಂಜರಿಯುತ್ತಿದ್ದೀರಿ? ನಿಜವಾಗಿಯೂ ಈ ವಸ್ತ್ರ ಬಹಳ ಅಮೂಲ್ಯವಾಗಿದೆ. ಹೇಳಿ, ಎಷ್ಟಕ್ಕೆ ಕೊಡುತ್ತೀರಿ? ಸುಮಾರು 20 ಚಿನ್ನದ ನಾಣ್ಯಗಳಿಗೆ. ಸಚಿವ ತಕ್ಷಣ ತನ್ನ ಚೀಲವನ್ನು ತೆಗೆದು ಕೊಡುತ್ತಾನೆ ಮತ್ತು ನಂತರ ಸಚಿವ ವಸ್ತ್ರವನ್ನು ತೆಗೆದುಕೊಂಡು ಹೋಗುತ್ತಾನೆ. ಅರ್ಜುನ ಆ ಚೀಲವನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ. ವಾಹ್ ವಾಹ್, ಇದು ತುಂಬಾ ವಿಚಿತ್ರ ವಿಷಯ. ಅಯ್ಯೋ, ಕಾಡಿನಲ್ಲಿ ದಿನಪೂರ್ತಿ ಅಲೆದಾಡಿದ ಮೇಲೆ ಒಂದು ಬೇಟೆ ಸಿಗುತ್ತದೆ. ಆದರೆ ಈಗ ಒಂದು ಬಟ್ಟೆ ಮಾರಾಟ ಮಾಡಿ 20 ಚಿನ್ನದ ನಾಣ್ಯಗಳು ಸಿಕ್ಕಿವೆ. ಆದರೆ ಪಾರಿವಾಳ ಊನಿನಿಂದ ಇಷ್ಟು ಸುಂದರ ಬಟ್ಟೆ ಹೇಗೆ ಮಾಡುತ್ತದೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಹೀಗೆ ಮಾಡುತ್ತೇನೆ, ನಾನು ಮತ್ತೆ ಊನು ತರುತ್ತೇನೆ ಮತ್ತು ಇಂದು ಅದರ ರಹಸ್ಯವನ್ನು ತಿಳಿದುಕೊಳ್ಳುತ್ತೇನೆ. ಇದಾದ ನಂತರ ಅರ್ಜುನ ಮತ್ತೆ ಊನು ಖರೀದಿ ಮಾಡಿ ಮನೆಗೆ ಬರುತ್ತಾನೆ. ಅರ್ಜುನ ಪಾರಿವಾಳಕ್ಕೆ ಎಲ್ಲ ಘಟನೆ ಹೇಳಿ ಚೀಲವನ್ನು ತೋರಿಸುತ್ತಾನೆ. ಅಯ್ಯೋ ನೋಡಿ, ಒಂದೇ ಬಾರಿ 20 ಚಿನ್ನದ ನಾಣ್ಯಗಳ ಲಾಭವಾಯಿತು. ಹೀಗೆ ಪ್ರತಿದಿನ ಸಿಕ್ಕಿದರೆ ನಾನು ಬೇಗನೆ ಅತ್ಯಂತ ಶ್ರೀಮಂತ ಬೇಟೆಗಾರನಾಗುತ್ತೇನೆ. ಇಗೋ, ನಾನು ಇನ್ನಷ್ಟು ಊನು ತಂದು ಕೊಟ್ಟಿದ್ದೇನೆ. ಸರಿ, ಈಗ ನೀನು ನಿದ್ರೆ ಮಾಡು. ಬೆಳಿಗ್ಗೆ ಆಗುವಷ್ಟರಲ್ಲಿ ನಾನು ರಾಜಸಿ ವಸ್ತ್ರಗಳನ್ನು ತಯಾರಿಸಿ ಇಡುತ್ತೇನೆ. ನಾನು ಹೇಳಿದ್ದೇನೆ ಅಲ್ಲವೇ, ನಿನ್ನ ಅದೃಷ್ಟವನ್ನು ಬದಲಿಸುತ್ತೇನೆ ಎಂದು. ತೋರುತ್ತಿದೆ. ನಂತರ ಅರ್ಜುನ ಮಲಗಿರುವಂತೆ ನಾಟಕ ಮಾಡುತ್ತಾನೆ. ಅರ್ಧರಾತ್ರಿ ನಂತರ ಅವನು ಮೌನವಾಗಿ ಕಣ್ಣು ತೆರೆಯುತ್ತಾನೆ ಮತ್ತು ದೃಶ್ಯವನ್ನು ನೋಡಿ, ಬೇಟೆಗಾರ ಈಗ ಸಂಪೂರ್ಣವಾಗಿ ನಿದ್ರೆಯಲ್ಲಿದ್ದಾನೆ. ಇದೇ ಸರಿಯಾದ ಅವಕಾಶ. ಈಗ ನಾನು ನನ್ನ ನಿಜವಾದ ರೂಪಕ್ಕೆ ಮರಳುತ್ತೇನೆ ಮತ್ತು ಬೇಗನೆ ಬಟ್ಟೆಗಳನ್ನು ನೇಯುತ್ತೇನೆ. ಅಕಸ್ಮಾತ್ ಅವಳ ರೂಪ ಬದಲಾಗಲು ಆರಂಭವಾಯಿತು. ಅವಳು ಬಣ್ಣ ಬಣ್ಣದ ಕಿರಣಮಯ ಆಭೆಯಿಂದ ಒಂದು ಸುಂದರ ರಾಜಕುಮಾರಿಯಾಗಿ ರೂಪಾಂತರಗೊಂಡಳು ಮತ್ತು ಉಣ್ಣೆಯಿಂದ ಬಟ್ಟೆಗಳನ್ನು ನೇಯಲು ಆರಂಭಿಸಿದಳು. ಅಯ್ಯೋ ಬಾಪ್ರೇ, ಇದು ಏನು ವಿಷಯ? ನೀನು ಯಾರು? ನೀನ್ ತಾನೇ ಮಲಗಿದ್ದೆ. ಇಲ್ಲ, ನಾನು ಮಲಗಿರಲಿಲ್ಲ. ಒಂದು ಪಾರಿವಾಳ ಇಷ್ಟು ಸುಂದರ ಬಟ್ಟೆ ಮಾಡುತ್ತದೆ ಎಂಬುದನ್ನು ನಾನು ನಂಬಲಿಲ್ಲ. ಆದ್ದರಿಂದ ನಾನು ಮಲಗಲಿಲ್ಲ. ನಿಜ ಹೇಳು, ನೀನು ಯಾರು? ರಾಜಕುಮಾರಿಯ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ನಾನು ಯಾರೂ ಅಲ್ಲ. ನಾನು ಕಲ್ಪರಾಜ್ಯದ ರಾಜಕುಮಾರಿ ಕಲ್ಪನಾ. ರಾಜ ವೀರಪ್ರತಾಪನ ಪುತ್ರಿ ನಾನು. ಏನ್? ನೀನು ರಾಜ ವೀರಪ್ರತಾಪನ ಮಗಳುನಾ? ರಾಜಕುಮಾರಿಯ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಹೌದು. ಹಲವು ವರ್ಷಗಳ ಹಿಂದೆ ನನ್ನ ತಂದೆಗೆ ಸಂತಾನ ಇರಲಿಲ್ಲ. ಅವರು ಅನೇಕ ಯಜ್ಞಗಳು ಹವನಗಳು ಮಾಡಿದರು. ಆದರೂ ಯಾವುದೇ ಫಲ ಸಿಗಲಿಲ್ಲ. ಓಹ್ ಮಹಾರಾಣಿ, ನೀವು ಏನು ಮಾತಾಡುತ್ತಿದ್ದೀರಿ? ಇದು ನಮ್ಮ ವಂಶದ ಗೌರವಕ್ಕೆ ತಕ್ಕ ಮಾತಲ್ಲ.
ನಾನು ಎಂದಿಗೂ ಹೀಗೆ ಮಾಡುವುದಿಲ್ಲ. ನನಗೆ ಸಂತಾನ ಸೌಖ್ಯ ಸಿಗದಿದ್ದರೂ ಮತ್ತೊಂದು ಮದುವೆ ಮಾಡುವುದು ನನಗೆ ಅಸಾಧ್ಯ. ಇಲ್ಲ ಮಹಾರಾಜ, ರಾಜ್ಯದ ಭವಿಷ್ಯದ ಹಿತಕ್ಕಾಗಿ ಇದು ಅಗತ್ಯವಾಗಿದೆ. ನೀವು ಎರಡನೇ ಮದುವೆ ಮಾಡಿಕೊಳ್ಳದಿದ್ದರೆ ನಮ್ಮ ರಾಜ್ಯಕ್ಕೆ ಉತ್ತರಾಧಿಕಾರಿ ಹೇಗೆ ಬರಲಿದೆ? ನನಗೆ ಅಸಾಧ್ಯ ಮಹಾರಾಣಿ. ಇದು ಯಾವುದೇ ಸಮಸ್ಯೆಯ ಪರಿಹಾರವಲ್ಲ. ಇಂತಹ ವಿಚಾರವನ್ನು ನಾವು ಮತ್ತೆ ಕೇಳಲು ಇಷ್ಟಪಡುವುದಿಲ್ಲ. ಈ ವಿಷಯವನ್ನು ಇಲ್ಲಿಯೇ ಮುಗಿಸಿ ಬನ್ನಿ. ಈಗ ನೀವು ಚಿಂತೆಯನ್ನು ಬಿಡಿ. ನಮ್ಮ ಜೊತೆ ಅರಮನೆಯ ತೋಟಕ್ಕೆ ಬನ್ನಿ. ಸ್ವಲ್ಪ ಸಮಯ ತಂಪಾದ ಗಾಳಿಯಲ್ಲಿ ಕುಳಿತರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬನ್ನಿ. ಇಷ್ಟು ಹೇಳಿ ರಾಜನು ಮಹಾರಾಣಿಯ ಜೊತೆ ಅರಮನೆಯ ತೋಟಕ್ಕೆ ಬಂದು ಕುಳಿತುಕೊಳ್ಳುತ್ತಾನೆ. ಅಷ್ಟರಲ್ಲಿ ಒಂದು ಸಾಧು ಅಲ್ಲಿ ಬರುತ್ತಾನೆ. ಬನ್ನಿ ಬನ್ನಿ. ಸಾಧು ಮಹಾರಾಜ್, ನಿಮಗೆ ನನ್ನ ವಿನಮ್ರ ನಮಸ್ಕಾರ. ಹೇಳಿ ಮಹಾರಾಜ್, ನಾನು ನಿಮಗೆ ಏನು ಸೇವೆ ಮಾಡಬಹುದು? ರಾಜನೇ, ನಾನು ದೇಶಾಂತರ ಪ್ರವಾಸದಲ್ಲಿದ್ದೆ. ಈ ನಗರಕ್ಕೆ ಬರುತ್ತಿರುವಾಗ ನಿಮ್ಮ ಭವ್ಯ ಅರಮನೆ ಕಣ್ಣಿಗೆ ಬಿತ್ತು. ಆದ್ದರಿಂದ ಈ ರಾಜ್ಯದ ಮಹಾರಾಜರನ್ನು ಭೇಟಿ ಮಾಡೋಣವೆಂದು ಭಾವಿಸಿದೆ. ಆದರೆ ನಿಮ್ಮ ಮುಖದಲ್ಲಿರುವ ಅಸಮಾಧಾನವನ್ನು ನೋಡಿ ನೀವು ಯಾವುದೋ ಗಂಭೀರ ಸಮಸ್ಯೆಯಲ್ಲಿ ಇದ್ದೀರಿ ಎಂಬುದು ಸ್ಪಷ್ಟವಾಗಿದೆ. ನಂತರ ರಾಜನು ಸಾಧು ಮಹಾರಾಜರಿಗೆ ತನ್ನ ಅಸಮಾಧಾನದ ಕಾರಣವನ್ನು ವಿವರಿಸಲು ಆರಂಭಿಸುತ್ತಾನೆ. ಸಾಧು ರಾಜನ ಕೈಯನ್ನು ನೋಡಿ ಹೇಳುತ್ತಾನೆ, ರಾಜನೇ, ಚಿಂತಿಸಬೇಡಿ. ನಿಮಗೆ ಸಂತಾನ ಖಚಿತವಾಗಿ ಸಿಗುತ್ತದೆ. ಅದು ನಿಮ್ಮ ಭಾಗ್ಯದಲ್ಲೇ ಇದೆ. ಆದರೆ ಇದರಲ್ಲಿ ಒಂದು ಸಂಕಟ ಇದೆ. ಯಾವ ಸಮಸ್ಯೆ ಮಹಾರಾಜ್? ದಯವಿಟ್ಟು ನನಗೆ ಸ್ಪಷ್ಟವಾಗಿ ಹೇಳಿ. ಜಾಗೃತೆಯಿಂದ ಕೇಳಿ. ನಿಮ್ಮ ಭಾಗ್ಯದಲ್ಲಿ ಹೆಣ್ಣು ಮಗು ಇದೆ. ಆದರೆ ಆಕೆ 15 ವರ್ಷ ತುಂಬುವರೆಗೆ ಭೂಮಿಯನ್ನು ಕಾಲಿನಿಂದ ಮುಟ್ಟಬಾರದು. ಒಮ್ಮೆ ಆಕೆ ನೆಲವನ್ನು ಮುಟ್ಟಿದರೆ ಭಾರೀ ಅನಾಹುತ ಸಂಭವಿಸುತ್ತದೆ. ಈಗ ಸಮಸ್ಯೆ ಯಾವುದು ಮಹಾರಾಜ? ಆ ಅನಾಹುತದ ಕುರಿತು ನಾನು ಈಗ ಹೇಳಲಾರೆ. ನೀವು ನಿಮ್ಮ ಪುತ್ರಿಯನ್ನು 15 ವರ್ಷಗಳವರೆಗೆ ನೆಲಕ್ಕೆ ಕಾಲಿಡದಂತೆ ನೋಡಿಕೊಳ್ಳಬೇಕು. ಸರಿ ಮಹಾರಾಜ್, ನಿಮ್ಮ ಮಾತನ್ನು ನಾನು ಮನಸ್ಸಿನಲ್ಲಿ ಗಾಢವಾಗಿ ನೆನಪಿಡುತ್ತೇನೆ. ಇಷ್ಟು ಹೇಳಿ ಸಾಧು ಅಲ್ಲಿಂದ ಹೊರಟು ಹೋಗುತ್ತಾನೆ. ಸಮಯ ಕಳೆಯುತ್ತದೆ ಮತ್ತು 1 ವರ್ಷದ ನಂತರ ಮಹಾರಾಣಿ ಒಂದು ಸುಂದರ ಪುತ್ರಿಯನ್ನು ಹೆರುತ್ತಾಳೆ ಮತ್ತು ಹೀಗೆ ಹಲವು ವರ್ಷಗಳು ಕಳೆಯುತ್ತವೆ. ಮಹಾರಾಣಿ, ಇಂದಿನ ರಾತ್ರಿ ಕಳೆದ ನಂತರ ನಮ್ಮ ಪುತ್ರಿಗೆ 15 ವರ್ಷ ತುಂಬುತ್ತದೆ. ಆದ್ದರಿಂದ ಇಂದಿನ ರಾತ್ರಿ ಅತ್ಯಂತ ಜಾಗ್ರತೆಯಿಂದ ಕಳೆಯಬೇಕು. ಹೌದು ಮಹಾರಾಜ, ಇಂದಿನ ರಾತ್ರಿ ಕೊನೆಯ ರಾತ್ರಿ. ಅದಾದ ನಂತರ ರಾಜಕುಮಾರಿ ನೆಲದ ಮೇಲೆ ಕಾಲಿಡಬಹುದು. ಅರ್ಧರಾತ್ರಿ ಆಗುತ್ತಿದ್ದಂತೆ ಮಹಾರಾಣಿಗೆ ನಿದ್ರೆ ಬರುತ್ತದೆ ಮತ್ತು ಸ್ವಲ್ಪ ಹೊತ್ತಿನಲ್ಲಿ ರಾಜಕುಮಾರಿಗೆ ವಿಚಿತ್ರ ಕನಸುಗಳು ಕಾಣಿಸುತ್ತವೆ ಮತ್ತು ಅವಳು ನಿದ್ರೆಯಲ್ಲೇ ಭಯಪಡುತ್ತಾಳೆ. ಅಕಸ್ಮಾತ್ ಅವಳು ಹಾಸಿಗೆಯಿಂದ ಕೆಳಗೆ ಬೀಳುತ್ತಾಳೆ. ಮಹಾರಾಣಿಯ ಕಣ್ಣು ತಕ್ಷಣ ತೆರೆದುಕೊಳ್ಳುತ್ತದೆ. ಇದು ಏನಾಯಿತು? ನಾನು ನೆಲವನ್ನು ಮುಟ್ಟಿಬಿಟ್ಟೆ. ಅಮ್ಮ ಅಮ್ಮ, ಬೇಗ ಎದ್ದೇಳಿ, ದಯವಿಟ್ಟು ಬೇಗ ಎದ್ದೇಳಿ ಅಮ್ಮ, ನಾನು ನೆಲಕ್ಕೆ ಕಾಲಿಟ್ಟೆ. ಅಷ್ಟರಲ್ಲಿ ಕೊಠಡಿಯಲ್ಲಿ ಒಂದು ಪ್ರಕಾಶ ಹರಡುತ್ತದೆ ಮತ್ತು ಒಂದು ರಾಕ್ಷಸ ಪ್ರತ್ಯಕ್ಷವಾಗುತ್ತಾನೆ. ಮುಂದಿನ ದೃಶ್ಯವನ್ನು ನೋಡಿ ಅವಳು ಬೆಚ್ಚಿ ಬೀಳುತ್ತಾಳೆ. ಅವನು ರಾಜಕುಮಾರಿಯನ್ನು ಅಪಹರಿಸಿ ಅರಮನೆಯಿಂದ ತೆಗೆದುಕೊಂಡು ಹೋಗುತ್ತಾನೆ. ಏನು ರಾಜಕುಮಾರಿ, ನಿನ್ನ ಸೌಂದರ್ಯಕ್ಕೆ ನಾನು ಸಂಪೂರ್ಣವಾಗಿ ಮೋಹಗೊಂಡಿದ್ದೇನೆ. ಅತಿ ಸುಂದರ, ಅತಿ ಸುಂದರ. ನಿನ್ನನ್ನು ತಿನ್ನಲು ತಂದೆ ನಾನು. ಆದರೆ ಈಗ ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ. ಇಲ್ಲ ರಾಕ್ಷಸನೇ, ಇದು ಎಂದಿಗೂ ಸಾಧ್ಯವಿಲ್ಲ. ನಾನು ಮಾನವಳು, ನೀನು ದೈತ್ಯ. ನಾನು ನಿನ್ನನ್ನು ಹೇಗೆ ಮದುವೆಯಾಗಲಿ? ನನ್ನನ್ನು ಬಿಡು, ಬಿಡು ನನ್ನನ್ನು. ಇಲ್ಲ ರಾಜಕುಮಾರಿ, ಬದುಕಬೇಕು ಅಂದರೆ ನನ್ನನ್ನು ಮದುವೆಯಾಗಲೇಬೇಕು. ಕೇಳು, ನಾನು ಈಗ ಆಹಾರಕ್ಕಾಗಿ ಹೊರಗೆ ಹೋಗುತ್ತಿದ್ದೇನೆ.
ನೀನು ಇಲ್ಲಿನಿಂದ ಓಡಿ ಹೋಗಬಾರದು. ಆದ್ದರಿಂದ ನಿನ್ನನ್ನು ಪಾನನ್ನು ಪಾರಿವಾಳವನ್ನಾಗಿ ಮಾಡಿ ಪಂಜರದಲ್ಲಿ ಬಂಧಿಸುತ್ತೇನೆ. ಇಷ್ಟು ಹೇಳಿ ರಾಕ್ಷಸ ರಾಜಕುಮಾರಿಯನ್ನು ಪಾರಿವಾಳವನ್ನಾಗಿ ಮಾಡಿ ಪಂಜರದಲ್ಲಿ ಹಾಕಿ ಅಲ್ಲಿಂದ ಹೋಗುತ್ತಾನೆ. ನಂತರ ಒಂದು ದಿನ ಅವಕಾಶ ಪಡೆದು ನಾನು ಅಲ್ಲಿಂದ ತಪ್ಪಿಸಿಕೊಂಡೆ. ಆದರೆ ಅವನ ಶಾಪದ ಕಾರಣದಿಂದ ನಾನು ಪ್ರತಿದಿನ ಹಕ್ಕಿಯ ರೂಪ ತಾಳಬೇಕಾಗುತ್ತದೆ. ನಾನು ಕೇವಲ ಮಧ್ಯರಾತ್ರಿಯ ನಂತರ ಮಾತ್ರ ನನ್ನ ನಿಜವಾದ ರೂಪಕ್ಕೆ ಬರಬಹುದು ಮತ್ತು ಬೆಳಿಗ್ಗೆ ಆಗುವಷ್ಟರಲ್ಲಿ ಮತ್ತೆ ಹಕ್ಕಿಯಾಗುತ್ತೇನೆ. ಅಂದರೆ ನೀನು ಶಾಪದಿಂದ ಯಾವತ್ತಾದರೂ ಮುಕ್ತವಾಗಲು ಸಾಧ್ಯವಿಲ್ಲವೇ? ಈ ಶಾಪದಿಂದ ನನಗೆ ಮುಕ್ತಿ ಸಿಗಲು ಸಾಧು ಮಹಾರಾಜರೇ ಸಹಾಯ ಮಾಡಬಲ್ಲರು. ಸರಿ, ನಾವು ನಾಳೆ ಬೆಳಿಗ್ಗೆ ಆ ಸಾಧು ಮಹಾರಾಜರನ್ನು ಭೇಟಿ ಮಾಡೋಣ. ಇಬ್ಬರು ಮಾತನಾಡುತ್ತಿದ್ದಾಗ ಮುಂದಿನ ಕ್ಷಣದಲ್ಲಿ ರಾಜಕುಮಾರಿ ಮತ್ತೆ ಪಾರಿವಾಳವಾಗಿ ಮಾರ್ಪಡುತ್ತಾಳೆ. ಬೆಳಿಗ್ಗೆ ಆಗುತ್ತಿದ್ದಂತೆ ಅರ್ಜುನ ಪಾರಿವಾಳದೊಂದಿಗೆ ಆ ಸಾಧುವನ್ನು ಭೇಟಿಯಾಗಲು ಹೊರಡುತ್ತಾನೆ. ಹಲವಾರು ಗಂಟೆಗಳ ಪ್ರಯಾಣದ ನಂತರ ಅರ್ಜುನ ಬೆಟ್ಟದ ಮೇಲಿರುವ ಒಂದು ಮರದ ಕೆಳಗೆ ಸಾಧು ಮಹಾರಾಜರನ್ನು ಭೇಟಿಯಾಗುತ್ತಾನೆ. ನನಗೆ ಹೇಳಬೇಕಾಗಿಲ್ಲ. ನನ್ನ ದಿವ್ಯ ದೃಷ್ಟಿಗೆ ಎಲ್ಲವೂ ಸ್ಪಷ್ಟವಾಗಿದೆ. ಮಗುವೆ, ನೀನು ಆ ರಾಕ್ಷಸದ ಶಾಪದಿಂದ ಮುಕ್ತಿ ಬಯಸುತ್ತೀಯಲ್ಲವೇ? ಹೌದು ಸಾಧು ಮಹಾರಾಜ. ಈಗ ಹೇಗಾದರೂ ಮಾಡಿ ಈ ಬಡ ಪಾರಿವಾಳವನ್ನು ರಾಕ್ಷಸದ ಶಾಪದಿಂದ ಮುಕ್ತಗೊಳಿಸಿ. ಭಯಪಡಬೇಡ, ನಾನು ಉಪಾಯವನ್ನು ಹೇಳುತ್ತೇನೆ. ರಾಜಕುಮಾರಿ, ನಿನ್ನ ನಿಜವಾದ ರೂಪಕ್ಕೆ ಮರಳಲು ಆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು. ಅದರಿಂದ ನೀನು ಹಿಂದಿನ ಜನ್ಮದ ಶಾಪದಿಂದ ಮುಕ್ತವಾಗುತ್ತೀಯೆ. ಇಂದು ಅಮಾವಾಸ್ಯೆ ಅರ್ಧರಾತ್ರಿ 12 ಗಂಟೆಗೆ ನೀನು ಆ ನದಿಯಲ್ಲಿ ಸ್ನಾನ ಮಾಡಬೇಕು. ಸಾಧುವಿನ ಅನುಮತಿ ಪಡೆದು ಇಬ್ಬರೂ ನದಿಯ ಕಡೆಗೆ ಹೊರಡುತ್ತಾರೆ. ರಾತ್ರಿ 12 ಗಂಟೆಗೆ ಇಬ್ಬರೂ ಆ ನದಿಯ ಬಳಿ ತಲುಪುತ್ತಾರೆ. ರಾಜಕುಮಾರಿ, ಅಲ್ಲಿ ನೋಡಿ, ಅದು ಆ ನದಿ. ನೀನು ಹೋಗಿ ಬೇಗ ಸ್ನಾನ ಮಾಡಿ ಬಾ. ನಾನು ಇಲ್ಲಿ ಕಾಯ್ತೇನೆ. ಹೋಗು. ಇಷ್ಟು ಹೇಳಿ ಪಾರಿವಾಳವು ಬೇಗನೆ ನದಿಯ ಕಡೆಗೆ ಸಾಗುತ್ತದೆ. ರಾಜಕುಮಾರಿ ನೀರಿಗೆ ಮುಳುಗಲು ಹೋಗುತ್ತಿದ್ದಂತೆ ರಾಕ್ಷಸ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಇಲ್ಲ ರಾಜಕುಮಾರಿ, ಇಷ್ಟು ಬೇಗ ಯಾಕೆ? ನಿನ್ನನ್ನು ನಾನು ಎಂದಿಗೂ ಮುಕ್ತಗೊಳಿಸುವುದಿಲ್ಲ. ಅಯ್ಯೋ, ಇದು ಏನು? ಇದು ಅದೇ ರಾಕ್ಷಸ. ಇಲ್ಲ, ನಾನು ಮೌನವಾಗಿರಲು ಸಾಧ್ಯವಿಲ್ಲ. ನಾನು ರಾಜಕುಮಾರಿಯ ಸಹಾಯ ಮಾಡಬೇಕು. ಇಷ್ಟು ಹೇಳಿ ಬೇಟೆಗಾರ ತಕ್ಷಣ ರಾಕ್ಷಸದ ಕಡೆಗೆ ಓಡಿ ಒಂದು ಬಾಣವನ್ನು ಹೊಡೆಯುತ್ತಾನೆ. ಬಾಣ ತಗುಲುತ್ತಿದ್ದಂತೆ ಪಾರಿವಾಳ ರಾಕ್ಷಸದ ಕೈಯಿಂದ ತಪ್ಪಿಸಿಕೊಳ್ಳುತ್ತದೆ. ಯಾರು ನನಗೆ ಹೊಡೆದರು? ನಿನ್ನ ಧೈರ್ಯ ಹೇಗೆ ರಾಜಕುಮಾರಿ ಕಲ್ಪನೆಯನ್ನು ನನ್ನ ಶಾಪದಿಂದ ಮುಕ್ತಗೊಳಿಸಲು? ಇದು ನನ್ನ ಕೈಯಿಂದ ತಪ್ಪಿಸಿಕೊಂಡಾಗ ನಾನು ಇದನ್ನು ಎಲ್ಲೆಲ್ಲೋ ಹುಡುಕುತ್ತಿದ್ದೆ. ನಾನು ಒಬ್ಬ ಬೇಟೆಗಾರನನು. ನನ್ನ ಜೀವನದಲ್ಲಿ ಎಷ್ಟು ಭಯಾನಕವಾದ ಕಾಡು ಪ್ರಾಣಿಗಳನ್ನು ಎದುರಿಸಿದ್ದೇನೆ. ನಾನು ಕಾಡಿನ ಸಿಂಹಕ್ಕೂ ಹೆದರೋದಿಲ್ಲ. ಹಾಗಿದ್ದಾಗ ನಿನ್ನಂತಹ ರಾಕ್ಷಸನಿಗೆ ನಾನು ಏಕೆ ಹೆದರಬೇಕು? ನಾನು ನಿನ್ನಿಂದ ಭಯಪಡುವುದಿಲ್ಲ. ಅಚ್ಚ, ಹಾಗೇನಾ? ಹಾಗಾದರೆ ನಿಲ್ಲು. ಮೊದಲು ನಿನ್ನನ್ನೇ ಕೊಂದು ತಿನ್ನುತ್ತೇನೆ. ಆಹಾ! ರಾಕ್ಷಸ ಕೋಪದಿಂದ ಕಂಪಿಸುತ್ತಾನೆ ಮತ್ತು ಅರ್ಜುನನ ಮೇಲೆ ಭಾರೀ ದಾಳಿ ಮಾಡುತ್ತಾನೆ. ಆ ಪ್ರಹಾರ ಅಷ್ಟು ಭೀಕರವಾಗಿರುತ್ತದೆ, ಅರ್ಜುನ ನೆಲಕ್ಕೆ ಬಿದ್ದು ಬಿಡುತ್ತಾನೆ. ರಾಜಕುಮಾರಿ, ಬೇಗನೆ ಹೋಗಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ. ಬೇಗ ಹೋಗು. ಪಾರಿವಾಳವು ಕ್ಷಣವೂ ವಿಳಂಬ ಮಾಡದೆ ನದಿಯ ಕಡೆಗೆ ಹಾರುತ್ತದೆ ಮತ್ತು ಪವಿತ್ರ ಜಲದಲ್ಲಿ ಮುಳುಗುತ್ತದೆ. ಪಾರಿವಾಳವು ಸ್ನಾನ ಮಾಡಿದ ತಕ್ಷಣವೇ ತನ್ನ ನಿಜವಾದ ರೂಪಕ್ಕೆ ಮರಳುತ್ತದೆ ಮತ್ತು ರಾಕ್ಷಸ ಹೊಗೆಯಾಗಿ ಮಾಯವಾಗುತ್ತಾನೆ. ಶಿಕಾರಿ ಅಣ್ಣ, ನೀನು ಚೆನ್ನಾಗಿದ್ದೀಯಾ? ಈಗ ನಾನು ಸಂಪೂರ್ಣವಾಗಿ ನನ್ನ ನಿಜವಾದ ರೂಪಕ್ಕೆ ಬಂದಿದ್ದೇನೆ. ಹೌದು ರಾಜಕುಮಾರಿ, ನಾನು ಚೆನ್ನಾಗಿದ್ದೇನೆ. ನಾನು ರಾಕ್ಷಸನ ಶಾಪದಿಂದ ಮುಕ್ತಲಾಗಿದ್ದೇನೆ. ಶಿಕಾರಿ ಅಣ್ಣ, ಕೊನೆಗೆ ನೀನು ಹೀಗೆ ಏಕೆ ಮಾಡಿದೆ? ನನ್ನಗಾಗಿ ನಿನ್ನ ಜೀವವನ್ನು ಅಪಾಯಕ್ಕೆ ಏಕೆ ಹಾಕಿದೆ? ಹೌದು ರಾಜಕುಮಾರಿ, ನಾನು ನನ್ನ ಜೀವನದಲ್ಲಿ ಎಷ್ಟು ಪಾಪಗಳನ್ನು ಮಾಡಿದ್ದೇನೆ ಎಂದು ನನಗೆ ಗೊತ್ತಿಲ್ಲ. ಎಷ್ಟು ನಿರಪರಾಧ ಪಕ್ಷಿಗಳನ್ನು ಕೊಂದು
ಗಾಯಪಡಿಸಿದ್ದೇನೆ. ಅದರಿಗಾಗಿ ನನಗೆ ತುಂಬ ಪಶ್ಚಾತ್ತಾಪ ಇದೆ. ಇಂದು ನಾನು ನಿನಗೆ ಸಹಾಯ ಮಾಡಿ ಸ್ವಲ್ಪವಾದರೂ ಪುಣ್ಯ ಮಾಡಬೇಕು ಎಂದು ಯೋಚಿಸಿದೆ. ಸರಿ ಶಿಕಾರಿ ಅಣ್ಣ, ಈಗ ನೀನು ನನ್ನ ಜೊತೆ ರಾಜಮಹಲಕ್ಕೆ ಬಾ. ಇದಾದ ನಂತರ ಅರ್ಜುನ ಮತ್ತು ರಾಜಕುಮಾರಿ ಕಲ್ಪನಾ ರಾಜಮಹಲಕ್ಕೆ ತಲುಪುತ್ತಾರೆ. ಮಹಲಿನಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಪ್ರತಿಯೊಬ್ಬರೂ ರಾಜಕುಮಾರಿಯನ್ನು ಜೀವಂತವಾಗಿಯೂ ಶಾಪಮುಕ್ತಳಾಗಿಯೂ ನೋಡಿದಕ್ಕೆ ತುಂಬಾ ಸಂತೋಷ ಪಡುತ್ತಾರೆ. ಅರ್ಜುನ್, ಇಂದು ನೀನು ನನ್ನ ಪುತ್ರಿಯ ಜೀವವನ್ನು ಉಳಿಸಿ ನಮ್ಮ ಮೇಲೆ ಬಹಳ ದೊಡ್ಡ ಉಪಕಾರ ಮಾಡಿದ್ದೀಯ. ಈ ಉಪಕಾರವನ್ನು ನಾವು ಜೀವನ ಪೂರ್ತಿ ತೀರಿಸಲು ಸಾಧ್ಯವಾಗುವುದಿಲ್ಲ. ಮಂತ್ರಿಜಿ, ಶಿಕಾರಿ ಅರ್ಜುನನಿಗೆ ಬಂಗಾರ, ಬೆಳ್ಳಿ, ವಜ್ರಾಭರಣಗಳಿಂದ ತುಂಬಿದ ಎಮ್ಮೆಗಾಡಿಯನ್ನು ನೀಡಿ ಇವರನ್ನು ಪೂರ್ಣ ಗೌರವದೊಂದಿಗೆ ಬಿಡಯ ಮಾಡಿ. ಬಹಳ ಧನ್ಯವಾದಗಳು ಮಹಾರಾಜ. ಆದರೆ ನಿಜ ಹೇಳಬೇಕೆಂದರೆ ನನಗೆ ದೊಡ್ಡ ಬಹುಮಾನ ಎಂದರೆ ರಾಜಕುಮಾರಿ ಕಲ್ಪನಾ ತನ್ನ ಶಾಪದಿಂದ ಮುಕ್ತಲಾಗಿರುವುದೇ. ಇದಾದ ನಂತರ ಶಿಕಾರಿಯನ್ನು ಬಹಳಷ್ಟು ಹಣ, ಹೀರಾ, ಜವಾಹರಾತು ನೀಡಿ ಅವನನ್ನು ಗೌರವದಿಂದ ಬೀಳ್ಕೊಡಲಾಗುತ್ತದೆ.